ಅವ್ರಿಗೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅನ್ನೋ ಒಂದು ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಅವ್ರಿಗೆ ಇದು ಬೇಕೋ ಅವ್ರ ಹತ್ರ ಹೋಗಿ ಬೇಡ್ಕೊಳ್ತಾ ಇದ್ದಾರೆ. ಯಾರು ಇವ್ರಿಗೆ ಉಪ್ಪಾಗ್ತಾ ಇಲ್ಲ, ಆದ್ರೂ ಅವರು ಮಂಡುತನ ಬಿಡ್ತಾ ಇಲ್ಲ. ದೊಡ್ಡ ವಿಕಸಿತ ರಾಷ್ಟ್ರ, ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ಬಿಸ್ನೆಸ್ ನಡಿಬೇಕು, ಬಟ್ ಅದು ಅರ್ಥವಾಗ್ತಾ ಇಲ್ಲ ಅವ್ರಿಗೆ. ಆ ಒಂದು ಇದರಿಂದಲೇ ಇವ್ರು ಇಷ್ಟೊಂದು ಇದ್ ಮಾಡ್ತಾ ಇರೋದನ್ನು. ಮೋದಿಜಿ ಬಂದ್ಮೇಲೆನೆ ಇವತ್ತು ಸುರಕ್ಷಿತವಾಗಿರೋದು ದೇಶ, ಯಾವ್ದಕ್ಕೂ ಬಗ್ಗಂಗಿಲ್ಲ. ಯಾವಂತ ರಾಷ್ಟ್ರ, ಎಂತ ಬಲಿಷ್ಠ ರಾಷ್ಟ್ರ ನಮ್ಮ ಮೇಲೆ ಯುದ್ಧ ಮಾಡಕ್ ಬಂದ್ರು ಕೂಡ ನಾವು ತಯಾರಿದ್ದೀವಿ ಅಂತಂದು ಒಂದು ತೋರಿಸ್ತಾ ಇದೆ. ತಪ್ಪು ಮಾಡೋದಕ್ಕೆ ಶಿಕ್ಷೆ ಆಗ್ಬೇಕು ಅಷ್ಟೇನೆ. ದೇಶ ಉಳಿಬೇಕಂತಂದ್ರೆ ಅವೆಲ್ಲ ಮಾಡಲೇಬೇಕು. ಆಪರೇಷನ್ ಸಿಂಧೂರ ಮೂಲಕ ಭಯೋತ್ಪಾದಕರಿಗೆ ತಕ್ಕ ಪಾಠವನ್ನು ಕಲಿಸಿದಂತಹ ಭಾರತೀಯ ಸೇನೆ ಏನು ಪ್ರತಿಕಾರವನ್ನು ತೀರಿಸ್ಕೊಂತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಮಾಜಿ ಸೈನಿಕರು ಹಾಗೂ ಈ ಹಿಂದೆ ಏನು ತಮ್ಮ ಸೇವೆಯಲ್ಲಿ ಆರ್ಮಿಯೊಂದಿಗೆ ಕಮ್ಯುನಿಕೇಷನ್ ಆಫೀಸರ್ ಆಗಿ ಕೂಡ ಸೇವೆ ಸಲ್ಲಿಸಿದಂತಹ ಶಾಂತರಾಜು ಸರ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನೇ ನೇರವಾಗಿ ಮಾತಾಡಿಸ್ತೀನಿ. ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು, ಯುದ್ಧದ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರ, ಯಾವ ರೀತಿಯಾಗಿತ್ತು ಸೇನೆ ಅನ್ನುವಂಥದ್ದನ್ನು. ಸರ್, ಈಗಾಗಲೇ ನಿಮಗೆ ಗೊತ್ತಿದೆ ಪಹಲ್ಗಮಲಾದಂತಹ ಒಂದಷ್ಟು ಘಟನೆಗಳು, 26 ಮಂದಿ ಉಗ್ರರು ಏನು ನರಮೇಧ ಮಾಡಿರುವಂಥದ್ದು, ಆಪರೇಷನ್ ಸಿಂಧೂರ್ ಅನ್ನುವಂತಹ ಕಾರ್ಯಾಚರಣೆ ಮೂಲಕ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇರುವಂಥದ್ದು, ಒಂದಷ್ಟು ಡೆವಲಪ್ಮೆಂಟ್ ಬಗ್ಗೆ ಕೂಡ ನಿಮಗೆ ಈಗ ಗೊತ್ತಿರುವಂಥದ್ದು. ನಿನ್ನೆ ಮೊನ್ನೆ ಏನಾಯಿತು ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೀವೊಬ್ಬರು ಕಮ್ಯುನಿಕೇಷನ್ ಅಂದರೆ ಆರ್ಮಿ ಕಮ್ಯುನಿಕೇಷನ್ ಆಫೀಸರ್ ಇದ್ದಂಥವ್ರು, ಏನು ಹೇಳ್ತೀರಾ ಅಂತ? ಇದು ಒಂದು ಒಳ್ಳೆ ಪ್ರತಿಕಾರಕ್ಕೋಸ್ಕರ ಒಳ್ಳೆ ಸಮಯ. ಅದು ನಮ್ಮ ಉದ್ದೇಶ, ದೇಶದ ನಮ್ಮ ಪ್ರಧಾನಮಂತ್ರಿಗಳ ಉದ್ದೇಶ ಏನಿದೆ ಅಂತ, ಯಾರು ಈ ಥರ ಕೆಲಸ ಮಾಡಿದಾರೋ ಅವ್ರನ್ನ ಮಾತ್ರ ಮುಗಿಸ್ಬೇಕು ಅಂತಂದು ಇರೋದು. ಪ್ರತಿಕಾರ ತೀರಿಸ್ಕೊಳ್ಳೋಕ್ಕೋಸ್ಕರ ಉಗ್ರವಾದಿಗಳನ್ನೆಲ್ಲ ಮುಗಿಸ್ಬೇಕು ಅಂಬೋದು. ಆದರೆ ಅವರು ಪ್ರತಿಕಾರವಾಗಿ ನಮ್ಮ ಸೇನಾ ನೆಲೆಗಳನ್ನೆಲ್ಲ ನಾಗರಿಕರನ್ನೆಲ್ಲ ಟಾರ್ಗೆಟ್ ಮಾಡ್ಕೊಂಡು ಇದು ಮಾಡ್ತಾಯಿದ್ದಾರೆ. ಅದು ತಪ್ಪಾಗಿದೆ. ಅದ್ರ ಬಗ್ಗೆ ಇನ್ನೊಂದು ನಡೀತಾ ಇದೆ. ಅದೊಂದು ಒಳ್ಳೆಯ ಪ್ರತಿಕಾರಕ್ಕೆ ಒಳ್ಳೆಯ ಸಮಯ ಮಾಡ್ತಾ ಇದೆ ಅಂತ ನಾನು ಅನ್ನಿಸ್ತದೆ. ಓಕೆ, ಇನ್ನು ಕಮ್ಯುನಿಕೇಷನ್ ಆಫೀಸರ್ ಆಗಿ ನೀವು ಸೇವೆಯನ್ನು ಸಲ್ಲಿಸಿದ್ರಿ ಆರ್ಮಿಯಲ್ಲಿ. ಇಂಥ ಒಂದು ಯುದ್ಧದ ಸಂದರ್ಭದಲ್ಲಿ ಹೇಗಿರುತ್ತೆ ಪೀಕು, ಅಲ್ಲಿಯ ಒಂದು ಸನ್ನಿವೇಶ, ಮತ್ತು ಯಾವ ರೀತಿಯಾಗಿ ಸಂಪರ್ಕ ಮಾಡುವಂಥದ್ದು, ಯೋಧರಿಗೆ ಮೆಸೇಜನ್ನು ಕೊಡುವಂಥದ್ದು, ಅವರಿಗೆ ಧೈರ್ಯ ತುಂಬುವಂಥದ್ದು ಹೆಂಗಿರುತ್ತೆ ಅನ್ನುವಂಥದ್ದು? ನಾವು ಸೈನಿಕರಲ್ಲೇ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಭಾಳ ವಿಧವಾಗಿ ಅಲ್ಲಿ ಕಮ್ಯುನಿಕೇಷನ್ ಕೊಡಬೇಕಾದ್ರೆ ಬೇರೆ ಬೇರೆ ಥರ ಇರುತ್ತೆ, ಒಂದೇ ಥರ ಇರೋದು. ಅವನ್ನೆಲ್ಲ ಬೇರೆ ಬೇರೆ ಮೆಸೇಜುಗಳು ಕೊಟ್ಕೊಂಡು ಅವ್ರಿಗೆ ಬೇರೆಯವ್ರಿಗೆ ಶತ್ರುಗಳಿಗೆ ಗೊತ್ತಾಗಬಾರ್ದು ಆ ಥರ ಒಂದು ಮೆಸೇಜುಗಳು ಕ್ರಿಪ್ಟ್ ಇರ್ತವೆ. ಮೋರ್ಸ್ ಕೋಡ್, ಮೊರೆ ಕೋಡ್ ಅಂತಂದೇಳಿ ಅವುಗಳೆಲ್ಲ ಮೆಸೇಜ್ ಮಾಡಿಕೊಂಡು ಅದು ಇನ್ಕ್ರಿಪ್ಟ್ ಮಾಡಿಕೊಂಡು ಆಮೇಲೆ ಅದ್ರ ಮೆಸೇಜ್ ಗೊತ್ತಾಗುತ್ತೆ. ಆ ಥರ ನಾವು ಕಮ್ಯುನಿಕೇಷನ್ ಮಾಡೋದು. ಸೀಕ್ರೆಟ್ ಡಿವೈಸ್ ಬಂದಿದ್ದಾವೆ, ಈಗ ಸೀಕ್ರೆಟ್ ಡಿವೈಸ್ ಬಂದಿದ್ದಾವೆ. ಅದ್ರ ಮುಖಾಂತರನೂ ಕಮ್ಯುನಿಕೇಷನ್ ಮಾಡ್ತಾ ಇದ್ದಾವೆ. ಓಕೆ, ಈ ನಿಮ್ಮ ಒಂದು ಸೇವೆಯ ಅವಧಿಯಲ್ಲಿ ಹೆಂಗಿತ್ತು ವ್ಯವಸ್ಥೆಗಳು? ಅಂದರೆ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿರಲಿಲ್ಲ, ಆದರೂ ವ್ಯವಸ್ಥೆ ಇತ್ತು ಅನ್ನುವಂಥದ್ದು ಹೇಗಿತ್ತು ಅಂತ ಹೇಳಿ. ಅಲ್ಲ, ವ್ಯವಸ್ಥೆ ಭಾಳ ಚೆನ್ನಾಗಿತ್ತು. ಆ ಸೇವೆ ಅನ್ನೋದೊಂದು ದೊಡ್ಡ ಒಂದು ಇದು. ನಾವು ಯಾವ ಜನ್ಮದ ಪುಣ್ಯನೋ ಏನೋ ಆ ಥರ ಒಂದು ಸೇವೆ ಸಿಕ್ಕಿದ್ದು ಅಂತ. ಇನ್ನೊಂದು, ಯಾರು ಕಷ್ಟಪಟ್ಟು ಅದು ನೋವು ಆ ಭಾರತಾಂಬೆ ಸೇವೆ ಮಾಡಬೇಕು ಅಂತ ಅದೃಷ್ಟ ಇರ್ತೈತೆ ಅವ್ರಿಗೆ ಮಾತ್ರ ಆ ಫಲಿಸ್ತೈತೆ, ಎಲ್ಲರಿಗೂ ಸಿಗೋದಿಲ್ಲ ಅದು. ಅದೊಂದು ಭಾಳ ಸಂತೋಷ, ನಮಗೆ ಭಾಳ ಹೆಮ್ಮೆ ಇದೆ ಸರ್ವಿಸ್ ಸೇವೆ ಮಾಡಿದ್ದಕ್ಕೆ. ಬೇರೆ ಯಾವ ಒಂದು ನಂಬರು ಅಂತಂದು ಅಲ್ಲಿ ಯಾರೂ ಇರೋಲ್ಲ, ಆದರೆ ಎಲ್ಲ ರಾಜ್ಯದ ಜನ ಇರ್ತಾರೆ. ಅವ್ರು ನಮ್ಮ ಜೊತೆ ಅವ್ರನ್ನೆಲ್ಲ ಸೇರ್ಕೊಂಡು ನಮಗೆ ಜೀವನದಲ್ಲಿ ನಾವು ಆ ಥರ ನೋಡೋಕ್ಕಾಗುತ್ತಾ ಹೋಗಲಿ. ಎಲ್ಲ ರಾಜ್ಯದ ಜನತೆ ಯಾವ್ಯಾವ ಭಾಷೆ, ಯಾವ ಇದರಲ್ಲಿ ಅಂಥ ಒಂದು ಸಂಸ್ಥೆ, ಅಂಥ ಇನ್ಸ್ಟಿಟ್ಯೂಷನಲ್ಲಿ ನಾವು ಸೇವೆ ಮಾಡಿದ್ವಿ ಅಂದರೆ ಭಾಳ ಖುಷಿಯಾಗುತ್ತೆ. ಭಾರತಾಂಬೆ ಸೇವೆ ಮಾಡೋಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ. ಓಕೆ, ಇನ್ನು ಪೆಹಲ್ಗಾಮ್ ವಿಚಾರಕ್ಕೆ ಮತ್ತೆ ಬರೋದಾದರೆ 26 ಮಂದಿ ಪ್ರವಾಸಿಗರನ್ನು ಕೊಂದಿರುವಂಥದ್ದು, ನೀಚ ಕೃತ್ಯವನ್ನು ಎಸಗಿರುವಂಥದ್ದು, ಈ ಪ್ರತಿಕಾರವನ್ನು ತೀರಿಸ್ಕೊಳ್ತಾ ಇದೆ. ಮೊದಲನೇ ಹಂತದಲ್ಲಿ ಜಯ ಸಿಕ್ಕಿರುವಂಥದ್ದು ಅಂದರೆ ಆಪರೇಷನ್ ಸಿಂಧೂರ. ಅದಾದ ನಂತರದಲ್ಲಿ ಅವರೇ ಕಾಲು ಕೆರ್ಕೊಂಡು ಪಾಕಿಸ್ತಾನ ಈಗ ಬಂದಿರುವಂಥದ್ದು. ನಿನ್ನೆ ರಾತ್ರಿ ಕೂಡ ನಡೆದಿರುವಂಥ ಘಟನೆ ನಿಮಗೆ ಗೊತ್ತಿದೆ. ಏನು ಅನಿಸುತ್ತೆ ಎಲ್ಲದನ್ನು ಕೂಡ ನೋಡ್ತಾ ಇದ್ರೆ? ಅಂದರೆ ಶಕ್ತಿ ಇಲ್ಲ ಅಂದರೂ ಕೂಡ ಒಂದು ರೀತಿಯಾಗಿ ಮೊಂಡುತನವನ್ನು ಮಾಡ್ತಿದೆ ಅಂತ. ಒಂದು ಅವ್ರಿಗೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅನ್ನೋ ಒಂದು ಅವರು ಈಗ ಎಲ್ಲ ಕಡೆ ಎಲ್ಲೆಲ್ಲಿ ಅವ್ರಿಗೆ ಇದು ಬೇಕೋ ಅವ್ರ ಹತ್ರ ಹೋಗಿ ಬೇಡ್ಕೊಳ್ತಾ ಇದ್ದಾರೆ. ಯಾರು ಇವ್ರಿಗೆ ಉಪ್ಪಾಗ್ತಾ ಇಲ್ಲ, ಆದ್ರೂ ಅವರು ಮಂಡುತನ ಬಿಡ್ತಾ ಇಲ್ಲ. ಇದು ತುಂಬ ತಪ್ಪು. ಮಾನವೀಯತೆ ದೃಷ್ಟಿಯಿಂದ ಇದೆಲ್ಲ ಮಾಡ್ತಾ ಇರೋದು ಅವರು ತಪ್ಪು. ಅದು ನಮ್ಗೆ ಅನ್ನಿಸ್ತಾ ಇರೋದು. ಮಾನವೀಯತೆ ಮೆರಿಬೇಕು, ಪ್ರತಿಯೊಬ್ಬರು ಮಾನವೀಯತೆ ಮೆರಿಬೇಕು. ನಮ್ಮ ದೇಶ ಇಷ್ಟೊಂದು ಅವರು ಇದನ್ನು ಮಾಡಿದ್ರು ಕೂಡ ನಮ್ಮ ಉದ್ದೇಶ ಏನಿದು ಉಗ್ರವಾದಿಗಳು ಅಂತ ನಮ್ಮ ದೇಶ ಹೇಳ್ತಾ ಇದೆ. ಅವರು ಉದ್ದೇಶವಾಗಿ ಇವೆಲ್ಲ ಮಾಡ್ತಾ ಇದ್ದಾರೆ, ಕಾಲು ಕರ್ಕೊಂಡು ಜಗಳ ಬರ್ತಾ ಇದ್ದಾರೆ. ಇದು ತಪ್ಪು. ಅದು ನಾನು ಹೇಳೋದು. ಓಕೆ, ಇನ್ನು ಆರ್ಮಿಯಲ್ಲಿ ಕಮ್ಯುನಿಕೇಷನ್ ಆಫೀಸರ್ಗೆ ಎಷ್ಟು ವರ್ಷ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಿ ಅನ್ನುವಂಥದ್ದು, ನಿಮ್ಮ ಸೇವೆಯ ಬಗ್ಗೆ ಹೇಳೋದಾದರೆ ಅಂತ ಹೇಳಿ. ನಮ್ಮ ಸೇವೆ ಬಗ್ಗೆ ಆ ಸೇವೆ ಅಂತಂದರೆ
ಕಮ್ಯುನಿಕೇಷನ್ ಇದರಲ್ಲಿ ಕಮ್ಯುನಿಕೇಷನ್ ಓಕೆ, ಕಮ್ಯುನಿಕೇಷನ್ ಜೊತೆ ನಮ್ಮ ಸೆಲ್ಫ್ ಪ್ರೊಟೆಕ್ಷನ್ನು ನಾವು ಮಾಡ್ಕೋಬೇಕು. ಯಾರೂ ನಮಗೆ ಇದು ಮಾಡೋದಿಲ್ಲ. ಅವೆಲ್ಲ ಇದ್ಮೇಲೆ ನಮಗೆ ಭಾಳ ಒಂದು ಉತ್ಸಾಹ, ಆ ಯುದ್ಧ ಥರ ಏನೋ ಕಮ್ಯುನಿಕೇಷನ್ ಆಯಿತು ಅಂತಂದರೆ ಯಾರು ನಾವು ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರನ್ನು ನಾವು ನಮಗೆ ಕಾಣ್ತದೆ ಒಂದೇ ಶತ್ರುಗಳು, ಆ ಒಂದು ಇದು ಕಾಣಿಸ್ತೈತೆ. ಅದರಿಂದ ನಮಗೆ ಭಾಳ ನಾವು ಯಾವತ್ತೂ ನಾವು ಸಾಯ್ತೀವಿ ಅನ್ನೋ ಒಂದು ಮನಸ್ಸಿಗೆ ಇರೋದಿಲ್ಲ. ನಾವು ದೇಶಕ್ಕೋಸ್ಕರ ನಾವು ಹೋರಾಡ್ತಾ ಇದ್ದೀವಲ್ಲ, ಓಡ್ತೀವಲ್ಲ, ಅದು ಒಂದು ನಮಗೆ ಖುಷಿ ಆಗುತ್ತೆ ಆದಂಥ ಸಮಯದಲ್ಲಿ. ಓಕೆ, ನಿಮ್ಮ ಸೇವೆಯ ಅವಧಿಯಲ್ಲಿ ಪಾಕಿಸ್ತಾನದ ಕುತಂತ್ರ ಬುದ್ಧಿ, ನರಿ ಬುದ್ಧಿಯನ್ನು ತೋರಿಸಿತ್ತಾ ನೀವಿರುವಂಥ ಸಂದರ್ಭದಲ್ಲಿ ಅಂತ? ಹೌದು. 84ರಲ್ಲಿ ಒಂದು ಬ್ರಾಸ್ಟಾಕ್ ಒಂದು ಎಕ್ಸರ್ಸೈಸ್ ಆಯಿತು. ಆವಾಗ ಅವರೆಲ್ಲ ಇನ್ನೇನು ನೆಕ್ ಮೂಮೆಂಟು ಆ ಥರ ಯುದ್ಧ ಸ್ಥಿತಿ ಇದಾಗಿ ಹೋಗ್ಬಿಡ್ತು. ಆವಾಗ ಆ ಥರ ಮಾಡಾಕ್ಬಿಟ್ರು. ಅಲ್ಲ, ಆ ಥರ ಸ್ಥಿತಿ ಉದ್ಭವವಾಗಿತ್ತು ಅಲ್ಲಿ ಬಾರ್ಡರ್ಗಳಲ್ಲಿ. ಯಾರು ಎಲ್ಲ ಅಂಥ ಸಮಯದಲ್ಲಿ ರಜೆಗಳು ಹೋಗಂಗಿಲ್ಲ, ಎಲ್ಲ ಹೊರಗಡೆ ಹೋಗಂಗಿಲ್ಲ, ಎಲ್ಲ ರಜೆಗಳು ಕ್ಯಾನ್ಸಲ್ ಮಾಡ್ತಾರೆ. ರಜದಲ್ಲಿ ಇದ್ದವ್ರನ್ನೂ ಕೂಡ ವಾಪಸ್ ಕರೆಸ್ಕೊಳ್ತಾರೆ. ಅಂಥ ಸಮಯಗಳು ಬರ್ತವೆ. ಅದೊಂದು ಯುದ್ಧದ ಪರಿಸ್ಥಿತಿ ಉಂಟಾಗಿತ್ತು ಅವಾಗ. ಓಕೆ, ಇನ್ನು ಪಾಕಿಸ್ತಾನಕ್ಕೆ ಈಗಾಗಲೇ ಏನು ಚೀನಾ ಪರೋಕ್ಷವಾಗಿ ಸಹಕಾರ ನೀಡ್ತಿದೆ. ಟರ್ಕಿ ಅಂತೂ ಬಿಡಿ, ಈಗ ಒಂದು ರೀತಿಯಾಗಿ 100% ಸಹಕಾರ ನೀಡ್ತಿದ್ರೆ, ಚೈನಾ ಪರೋಕ್ಷವಾಗಿ ಅಂದರೆ ಪ್ರತ್ಯಕ್ಷಕ್ಕೆ ಬರಲಿಕ್ಕೆ ಅದಕ್ಕೂ ಕೂಡ ಧೈರ್ಯ ಸಾಕಾಗ್ತಾ ಇಲ್ಲ ಚೀನಾಗೆ. ಏನು ಹೇಳ್ತೀರಿ ಇದಕ್ಕೆ ಅಂತ? ಇಲ್ಲ, ಅದು ಹಾಗಲ್ಲ. ಅದು ಒಂದು ದೊಡ್ಡ ವಿಕಸಿತ ರಾಷ್ಟ್ರ. ಅವರು ಸಪೋರ್ಟ್ ಮಾಡ್ತಾರೆ ಅಂತಂದು ಹೇಳಿದರೆ ಅವ್ರಿಗೆ ಏನೋ ಒಂದು ಅವ್ರು ಮೊದಲಿಂದ ಅವ್ರಿಗೆ ಇದನ್ನ ಬಿಸ್ನೆಸ್ ನಡಿಬೇಕು, ಅದಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಬಟ್ ಅವ್ರು ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲ ಸೂಚಿಸ್ತಾ ಇಲ್ಲ. ಬಟ್ ಅದು ಅರ್ಥವಾಗ್ತಾ ಇಲ್ಲ ಅವ್ರಿಗೆ. ನಮಗೆ ಚೈನಾ ಬೆಂಬಲ ಇದೆ ಅಂತಂದೇಳಿ ಅವರು ಇದು ಮಾಡ್ತಾಯಿದ್ದಾರೆ. ಆ ಒಂದು ಇದರಿಂದಲೇ ಇವರು ಇಷ್ಟೊಂದು ಇದು ಮಾಡ್ತಾ ಇರೋದನ್ನು, ಬೇರೆ ಇನ್ನೇನು ಉದ್ದೇಶ ಇಲ್ಲ ಅವರದು. ಬಟ್ ಇವಾಗ ನಿನ್ನೆ ನೋಡಿದ ಪ್ರಕಾರ ಅವರು ಕಳಿಸಿರೋ ವೆಪನ್ಸ್ಗಳೆಲ್ಲ ಅವರೆಲ್ಲ ಕಳಿಸಿರೋವೆಲ್ಲ ಎಲ್ಲ ಟಾರ್ಗೆಟ್ಗೆ ತಲುಪ್ತಾನೆ ಇಲ್ಲ. ಆ ಥರ ವೆಪನ್ಸ್ ಅವರು ಮಿಸೈಲ್ಸು, ಇದು ಏರ್ ಡಿಫೆನ್ಸು ಅವೆಲ್ಲ ನೋಡಿದ್ರೆ ಏನೂ ಕಾಣ್ತಾ ಇಲ್ಲ. ಅವ್ರಿಗೆ ಉಪಯೋಗ ಆಗೋಂಥ ವಸ್ತುಗಳು ಕಳಿಸಿದ್ದಾರೆ ಅನ್ನೋ ಒಂದು ಇದು ಕಾಣ್ತಾ ಇದೆ ಅದರಲ್ಲಿ. ಆದರೂ ಕೂಡ ಬಾರ್ಡ್ರು ದಾಟಿ ಬರಲಿಕ್ಕೆ ಬಿಡ್ತಾ ಇಲ್ಲ. ಕೆಲವೊಂದು ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ನಮ್ಮ ಭಾರತೀಯ ಸೇನೆ ಅಲ್ಲೇ ಸುಟ್ಟು ಹಾಕ್ತಾ ಇದೆ, ಹೊರಡ್ದು ಅಲ್ಲೇ ಏನು ಮುಗಿಸ್ತಾ ಇದೆ. ಅಂದರೆ ನಮ್ಮ ಬಾರ್ಡ್ರ್ ದಾಟಿ ಕೆಲವೊಂದು ಬರ್ತಾ ಇಲ್ಲ, ಅಂದರೆ ಕ್ಷಿಪಣಿಗಳಾಗಿರಲಿ ಅಥವಾ ಡ್ರೋನ್ಗಳಾಗಿರಲಿ, ಯಾಕಂದರೆ ಅಷ್ಟು ಶಕ್ತಿಯಾಗಿದೆ ನಮ್ಮ ಸೇನೆ ಅಂತ ಹೇಳಿ. ಇದೆಲ್ಲ ಒಂದು ವಿಕಸಿತ ದೇಶ ಅನ್ನೋದಕ್ಕೆ ಒಂದು ಇದು. ಮತ್ತು ಎಲ್ಲಿ ರಾಷ್ಟ್ರ ಭದ್ರತೆ, ಸೇನೆ ಭದ್ರತೆ ಸುರಕ್ಷಿತವಾಗಿರ್ತೈತೋ ಅಲ್ಲಿ ಯಾವ ಸಮಸ್ಯೆನೂ ಆಗಲ್ಲ. ನಾವು ಫಸ್ಟು ಈಗ ದೇಶ ಇದ್ರೇ ನಾವು, ದೇಶನೇ ಇಲ್ಲದಿದ್ರೇನು, ದೇಶಕ್ಕೋಸ್ಕರನೇ ಇವರು ಮೋದಿಜಿ ಬಂದ ಮೇಲೇ ಇವತ್ತು ಅಷ್ಟೊಂದು ಭದ್ರತೆ ಸುರಕ್ಷಿತವಾಗಿರೋದು ದೇಶ. ಅಷ್ಟೊಂದು ವೆಪನ್ಸ್ಗಳು ಏನೇನು ಬೇಕು, ಸೈನಿಕರಿಗೆ ಏನೇನು ಬೇಕು ಅನ್ನೋದನ್ನು ಎಲ್ಲ ಅವರು ಭದ್ರತೆಗೋಸ್ಕರ ಏನೇನು ಬೇಕು, ಯಾವ ಟೈಮ್ನಲ್ಲಿ ಏನೇನು ಬೇಕು ಅನ್ನೋದನ್ನು ಒಂದು ಇದು ಮಾಡಿ ಅದೊಂದು ಎಲ್ಲ ಎಷ್ಟೇ ಖರ್ಚಾಗಲಿ ಅದಕ್ಕೊಂದು ಡಿಫೆನ್ಸ್ಗೆ ಅಂತಂದೇಳಿ ಅವರು ತಯಾರು ಮಾಡಿ ರೆಡಿ ಮಾಡಿದ್ದಾರೆ. ಯಾವುದಕ್ಕೂ ಬಗ್ಗಂಗಿಲ್ಲ. ಎಂಥ ರಾಷ್ಟ್ರ, ಎಂಥ ಬಲಿಷ್ಠ ರಾಷ್ಟ್ರ ನಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬಂದರೂ ಕೂಡ ನಾವು ತಯಾರಿದ್ದೀವಿ ಅಂತಂದು ಒಂದು ತೋರಿಸ್ತಾ ಇದೆ. ಎಸ್ ಸರ್, ನಿಜ ಸರ್, ನಿಜ. ಆಮೇಲೆ ಮೊನ್ನೆ ಒಂದು ಕಳೆದ 3-4 ದಿನದ ಹಿಂದೆ ಮಾಕ್ ಡ್ರಿಲ್ ಅನ್ನುವಂಥದ್ದನ್ನು ಇಡೀ ದೇಶನೇ ಮಾಡಬೇಕು, ಅಂದರೆ ಅದಕ್ಕೆ ಯುದ್ಧಕ್ಕೆ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿಯಾಗಿ ಪೂರ್ವ ತಯಾರಿಗಳನ್ನು ಮಾಡುವಂಥ ಹೊಸ್ತಿಲಲ್ಲೇ ಮಧ್ಯರಾತ್ರಿಯಲ್ಲೇ ಕಾರ್ಯಾಚರಣೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಮೆಚ್ಚುಗೆ ವಿಚಾರ. ಏನು ಹೇಳ್ತೀರಿ? ಖಂಡಿತ ಇದು ಏನಾಗುತ್ತೆ ಅಂತಂದರೆ ಪ್ರತಿಯೊಬ್ಬ ನಾಗರಿಕನು ಅವ್ರು ಸೆಲ್ಫ್ ಡಿಫೆನ್ಸ್ ಮಾಡಬೇಕು. ಅದಕ್ಕೊಂದು ಯಾವ ಥರ ಮಾಡಬೇಕು ಅನ್ನೋಕ್ಕೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದು ಮಾಕ್ ಡ್ರಿಲ್ ಅಂತಂದೇಳಿ. ಅದಕ್ಕೆ ಒಂದು ಟ್ರೈನಿಂಗ್ ಅದನ್ನು ಕೊಟ್ಟರೆ ಇವಾಗ ಅವನಿಗೆ ಯಾವಾಗ ಏನಾಗುತ್ತೆ ಮತ್ತು ಯಾರೇನೋ ಗೊತ್ತಿರೋ ಯಾವುದು ಶತ್ರುಗಳು ಯಾವಾಗ ಬಂದು ಇದು ಮಾಡ್ತಾರೆ ಅನ್ನೋದು, ಅದಕ್ಕೋಸ್ಕರನೇ ಮಾಕ್ ಡ್ರಿಲ್ ಅಂತ ಮಾಡೋದು. ಆ ಟೈಮಿನಲ್ಲಿ ನೀವು ಅಕಸ್ಮಾತ್ ಬಂತು ಅಂತಂದರೆ ನೀವೇನು ಮಾಡಬೇಕು ಅನ್ನೋದಕ್ಕೆ ಒಂದು ಟ್ರೈನಿಂಗ್ ಅವರಿಗೆ ಅಟ್ಲೀಸ್ಟ್ ಚೆನ್ನಾಗಿ ಬಚಾವ್ ಆಗೋದಕ್ಕೋಸ್ಕರ ನಾವು ಒಂದು ಟ್ರೈನಿಂಗ್ ಮಾಕ್ ಡ್ರಿಲ್ ಅಂತ ಮಾಡ್ತಾರೆ. ಅದು ತುಂಬ ಒಳ್ಳೆಯದು, ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಒಳ್ಳೆಯದಾಗುತ್ತೆ. ಓಕೆ, ನಿಜ ಸರ್, ನಿಜ. ಹಾಗೆ ಇನ್ನು ಯುದ್ಧದ ಸಂದರ್ಭದಲ್ಲಿ ಬ್ಲ್ಯಾಕ್ಔಟ್ ಅನ್ನೋದು ಎಷ್ಟು ಪರಿಣಾಮ ಬೀರುತ್ತೆ ಆ ಸಂದರ್ಭದಲ್ಲಿ? ಏನು ಹೇಳ್ತೀರಾ ಬ್ಲ್ಯಾಕ್ಔಟ್ ಬಗ್ಗೆ ಅಂತ? ಬ್ಲ್ಯಾಕ್ಔಟ್ ಅಂತಂದರೆ ಅದು ಶತ್ರುಗಳಿಗೆ ಎಲ್ಲಿ ಏನಿದೆ ಅಂತಂದು ಗೊತ್ತಾಗುತ್ತಲ್ಲ, ಅದಕ್ಕೋಸ್ಕರನೇ ಅದನ್ನು ಬ್ಲ್ಯಾಕ್ಔಟ್ ಮಾಡೋದು. ಅವ್ರು ಸುಮ್ಮನೆ ಅಂದಾಜು ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಅವ್ರು ಎಲ್ಲಿ ಹೋಗ್ಬೇಕು ಅಂತಂದು. ಬಟ್ ಇವಾಗ ಇಲ್ಲಿ ಬ್ಲ್ಯಾಕ್ಔಟ್ ಆದಾಗ ಅಲ್ಲಿ ಏನು ಕಾಣಿಸ್ತಾನೆ ಇದ್ದಾಗ ಏನು ಮಾಡ್ತಾರೆ ಅವರು, ಎಲ್ಲಿದೆ ಅಂತಂದು ಅವ್ರಿಗೆ ಗೊತ್ತಾಗಲ್ಲ. ಇವಾಗ ನೋಡಿದರೆ ಇವಾಗ ಬಟಿಂಡ, ಜೈಸಲ್ಮೇರ್ ಅಲ್ಲೆಲ್ಲ ಅವರು ಟಾರ್ಗೆಟ್ ಇಟ್ಕೊಂಬಂದಿದ್ದಲ್ಲಿ ಅವ್ರು ಹಾಕಿದ್ದು ಕ್ಷಿಪಣಿಗೆ ಬಿದ್ದಿರೋದಲ್ಲಿ ಅದು ಆ ಥರ ಆಗೋಗುತ್ತೆ ಅಂತಂದೇಳಿ ಅದು ಬ್ಲ್ಯಾಕ್ಔಟ್ ಮಾಡೋದು ತುಂಬ ಒಳ್ಳೆಯದು.
ಅದಕ್ಕೋಸ್ಕರನೇ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವೆಲ್ಲ ಪ್ರತಿಯೊಬ್ಬರಿಗೂ, ನಾಗರಿಕರು, ಪ್ರತಿಯೊಬ್ಬ ದೇಶದ ವಾಸಿಗಳಿಗೂ ಇದು ಗೊತ್ತಾಗಬೇಕು. ಯುದ್ಧ ಸಮಯದಾದಾಗ ನಾವೇನು ಮಾಡಬೇಕು ಅನ್ನೋದನ್ನು ಗೊತ್ತಾಗಬೇಕು. ಓಕೆ, ಇನ್ನು ಈ ಒಂದು ಹಿನ್ನೆಲೆಯಲ್ಲಿ ಈಗ ಏರ್ಪೋರ್ಟ್ಗಳ ಮೇಲೂ ಕೂಡ ಬಿಗಿ ಭದ್ರತೆ ಮತ್ತು ಹದ್ದಿನ ಕಣ್ಣನ್ನು ಕೂಡ ಇಟ್ಟಿರುವಂಥದ್ದು ಸರ್ಕಾರ. ನಮ್ಮ ಒಂದು ಏನು ಸಿಬ್ಬಂದಿಗಳಾಗಿರಲಿ ಅಥವಾ ಅಲ್ಲಿ ಭದ್ರತಾ ಸಿಬ್ಬಂದಿಗಳು ಏನು ಹೇಳ್ತೀರಾ ಸರ್ ಈಗ? ಯಾಕಂದರೆ ಟಾರ್ಗೆಟು ಒಂದು ಕಡೆ IPL ಪಂದ್ಯ ಅಥವಾ ಜಾಸ್ತಿ ಜನ ಸೇರ್ತಿದ್ರು ರದ್ದು ಮಾಡಾಯಿತು, ಈಗ ಏರ್ಪೋರ್ಟನ್ನು ಕೂಡ ಬಿಗಿ ಭದ್ರತೆಯಲ್ಲಿ ಇಟ್ಟಿರುವಂಥದ್ದು ಏನು ಹೇಳ್ತೀರಿ? ಎಷ್ಟು ಏರ್ ಬೇಸ್ಗಳನ್ನ ಈಗ ನಮ್ಮ ಇವನ್ನ ಬಂದ್ ಮಾಡಿದಾರಲ್ಲ, ಅದು ತುಂಬ ಒಳ್ಳೆಯದು. ಯಾವಾಗ ಇಲ್ಲಿ ಬಂದು ಬೀಳುತ್ತೆ, ಜನ ಸಂದಣಿ ಎಲ್ಲಿರ್ತೈತೆ ಅದನ್ನು ನೋಡಿ ಟಾರ್ಗೆಟ್ ಮಾಡಿದಾಗ ಅವಾಗ ಬಹಳ ದೇಶಕ್ಕೆ ನುಕ್ಸಾನ ಆಗುತ್ತೆ. ಅದರಿಂದ ಅದು ತುಂಬ ಒಳ್ಳೆಯದು. ಅದನ್ನು ನಾವು ಮಾಡಿರೋದು ಒಳ್ಳೆಯದು. ಯಾವ ಬಾರ್ಡರ್ಸ್ ಏರ್ಪೋರ್ಟ್ಗಳಿದ್ದಾವೋ ಅಲ್ಲೆಲ್ಲವನ್ನ ಒಂದು ಭದ್ರತೆಗೋಸ್ಕರನೇ ಇದನ್ನು ಮಾಡಿರೋದು. ತುಂಬ ಒಳ್ಳೆಯ ವಿಷಯ, ಒಳ್ಳೆ ಕೆಲಸ ಮಾಡಿದ್ದಾರೆ ತುಂಬ. ಓಕೆ, ನಿಮ್ಮ ಸೇವೆಯ ಅವಧಿಯಲ್ಲಿ ನೀವು ಏನಾದರೂ ಯುದ್ಧಗಳನ್ನು ನೋಡಿರುವಂಥದ್ದು ಅಥವಾ ನಿಮ್ಮ ಹತ್ತಿರದ ಪ್ರದೇಶದಲ್ಲಿ ನಡೀತು, ನಿಮಗೆ ಗುಂಡಿನ ಸದ್ದು ಕೇಳಿಸ್ತು, ಆ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮ್ಮ ಸೇವೆಯಲ್ಲಿ? ಇಲ್ಲ, ಆ ಥರ ಏನು ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ಅದ್ರ ಬಗ್ಗೆ. ಬಟ್ ಒಂದು ಸರಿ ನಾವು ಬಾರ್ಡ್ರಲ್ಲಿದ್ದಾಗ ಒಂದು 15 ನವಂಬರ್ ಐ ಥಿಂಕ್ 19 ನಾವು ಬಾರ್ಡ್ರಲ್ಲಿ ಎಲ್ಲ ಕೂತ್ಕೊಂಡಿದ್ರೆ ಬಾರ್ಡ್ರಿಂದ ಆ ಕಡೆ ಪಾಕಿಸ್ತಾನ ಬಾರ್ಡ್ರ್ ಏಕ್ದಮ್ ಅಂದರೆ ಒಂದು 10 ಮೀಟ್ರ್ ಅಥವಾ ಆ ಕಡೆಯಿಂದ ಒಬ್ಬ ಬಂದ. ನಮ್ಮ ಡ್ಯೂಟಿನಲ್ಲಿದ್ದರು ಒಬ್ಬ BSFನವರು. ಅವರು ಏನು ಮಾಡಿದರು, ಅವನು ಆ ಕಡೆಯಿಂದ ಬಂದುಬಿಟ್ಟು ಕಾಡಿನಲ್ಲಿ ಬಂದುಬಿಟ್ಟು ಬೆಂಕಡಿ ತೀಡ್ಬಿಟ್ಟು ಹಿಂಗೆ ಅಂದಿದ್ದ. ಅವನು ತೊಡೆದಾಗ ಯಾರು ಬೆಂಕಡಿ ತೀಡ್ತಾವ್ರಲ್ಲ ಅಂತಂದೇಳಿ ಇವನು ನಮ್ಮ ಗಾಡಿ ಅನ್ನೋ ಯಾರೋ ಬಿಡಿ ಸೇರ್ತಾ ಇರ್ಬೋದೇನೋ ಅಂತಂದರೆ ಸುಮ್ಮನೆ ತಿರ್ಗಿ 2 ಸಲ ಆ ಥರ ಮಾಡ್ದ. 2 ಸಲ ಮಾಡಿದಾಗ ಇವನಿಗೆ ಡೌಟ್ ಬಂದುಬಿಡ್ತು. ಡೌಟ್ ಬಂದಾಗ ತಕ್ಷಣ ಎಲ್ಲರಿಗೂ ಅಲರ್ಟ್ ಮಾಡಿಬಿಟ್ರು. ಅಲರ್ಟ್ ಮಾಡಿದಾಗ ನಮ್ಮ ಅಲ್ಲಿ ಸರ್ಚ್ ಲೈಟ್ ಅಂತ ಇರುತ್ತೆ. ಸರ್ಚ್ ಲೈಟಾಗಿ ಅದು ಆನ್ ಮಾಡಿಬಿಟ್ರೆ ನಿಮ್ಮ ಕಣ್ಣಿಗೆ ಬಿಟ್ಬಿಟ್ರೆ ನೀವು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ. ಆ ಸರ್ಚ್ ಲೈಟು ನಿಮಗೆ ಏನು ಕಾಣಿಸೋದೇ ಇಲ್ಲ. ಆ ಸರ್ಚ್ ಲೈಟ್ ನಿಮ್ಮ ಕಣ್ಣಿಗೆ ಬಿದ್ದುಬಿಟ್ರೆ ನೀವೆಲ್ಲೂ ಏನು ಮಾಡೋಕ್ಕಾಗಲ್ಲ. ಆ ಥರ ಆಗುತ್ತೆ. ಅದಕ್ಕೆ ಅವನು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಆಗ ಅವನ್ನ ಹಿಡಿದುಬಿಟ್ಟು ಅವನಿಗೆಲ್ಲ ತಿರ್ಗಾ ಹೆಡ್ ಕ್ವಾರ್ಟರ್ ಕಳಿಸಿದ್ರು. ಅಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು. ಆವಾಗ ಅವನು ಆ ಕಡೆ ಅನ್ನೋದು ಗೊತ್ತಾಯಿತು. ಆಮೇಲೆ ಮಧ್ಯರಾತ್ರಿ ಮುಗಿಸಿಬಿಟ್ರು. ಎಸ್, ಓಕೆ. ಇನ್ನು ಒಂದು ಹಂತದಲ್ಲಿ ಮೊದಲನೇದಾಗಿ ಮೋದಿಯವರು ಅಥವಾ ನಮ್ಮ ಪವರ್ ಮಿನಿಸ್ಟರ್ ಆಗಿರೋ ಸಚಿವರು ಆಗಿರುವಂಥದ್ದು ಅಲ್ಲಿ ಮೊದಲನೇದಾಗಿ ನಮ್ಮ ಸೈನಿಕರಿಗೆ ಅಂದರೆ ಅಧಿಕಾರದ ಪರಮಾಧಿಕಾರನ ಕೊಟ್ಟರು. ಯಾವುದೇ ಸಂದರ್ಭದಲ್ಲಿದ್ದರೂ ಕೂಡ ಇವ್ರನ್ನ ಮಟ್ಟ ಹಾಕಿ ಭಯೋತ್ಪಾದನೆ. ಆ ಸಂದರ್ಭದಲ್ಲಿ ನಿಮಗೆ ಏನು ಅನಿಸ್ತು? ಆ ಸುದ್ದಿ ತಿಳಿದ ತಕ್ಷಣ ಹೇಗೆ ಅನ್ನಿಸ್ತು? ನಿಮಗೇನಾದರೂ ಆ ಥರದ್ದು ಸಿಕ್ಕಿತ್ತಾ ಚಾನ್ಸು ಅಂತ? ನಾವಿದ್ದಾಗ ನಮ್ಮ ಸೈನಿಕರನ್ನ ಬಂದು ಅವರು ಬೂಟ್ ಕಾಲಲ್ಲಿ ಒದಿಯೋರು. ನಾವು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅವ್ರನ್ನ ಕಲ್ಲೆಸೆಯೋರು ಕೂಡ ನಾವು ಅವ್ರನ್ನ ಅಲ್ಲಿ ಮಾತಾಡೋಕ್ಕಾಗ್ತಾಯಿಲ್ಲ. ಸುಮ್ಮನೆ ವಾಯಿ ಮುಚ್ಕೊಂಡು ಹೋಗ್ತಾ ಇದ್ವಿ. ಈಗ ಮೋದಿ ಬಂದಮೇಲೆ ಫ್ರೀ ಹ್ಯಾಂಡ್ ಆದಮೇಲೆ ಇವೆಲ್ಲ ಕಂಟ್ರೋಲಿಗೆ ಬಂದಿದ್ದು ಇವಾಗಲೇ. ಇಲ್ಲ ಅಂತಂದರೆ ಅವರೆಲ್ಲ ಎಷ್ಟು ಮೆರಿತಾ ಇದ್ರು ಅವಾಗೆಲ್ಲ. ಇವರೆಲ್ಲ ಬೆಳೆಬೇಕಾದ್ರೆ ಆವಾಗಿನಿಂದ ಅವರೆಲ್ಲ ಬೆಳೆಸ್ಕೊಂಡ್ಬಂದಿರೋದ್ರಿಂದಲೇ ಅವರೆಲ್ಲ ಅಷ್ಟೊಂದು ಬೆಳ್ಕೊಳಕ್ಕಾಗದ್ದು. ಅದೇ ನೋಡಿ, ಇವಾಗ ಯಾಸಿನ್ ಮಲ್ಲಿಕ್ ಅವನು ಅಷ್ಟು ಜನ ಸಾಯಿಸಿದ ಅಂತನ್ನು ಕರ್ಕೊಂಬಂದು ಮನಮೋಹನ್ ಸಿಂಗ್ ಸನ್ಮಾನ ಮಾಡಿದ್ರು ಅವ್ರಿಗೆ. ಬಟ್ ನಮ್ಮವರು ಬಂದಮೇಲೆ ಮೋದಿ ಬಂದಮೇಲೆ ಏನು ಮಾಡಿದರು? ಒಳಗಡೆ ಹಾಕಿದ್ರು. ಇಂಥ ಒಂದು ಯಾರು ದುಷ್ಟಗಳಿದ್ದಾರೋ ಅವ್ರನ್ನ ಇದು ಮಾಡಬೇಕು. ಅದು ಮುಖ್ಯ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅಷ್ಟೇ. ಅದೊಂದು ಮಾಡಬೇಕು. ದೇಶ ಉಳಿಬೇಕಂತಂದ್ರೆ ಅವೆಲ್ಲ ಮಾಡಲೇಬೇಕು. ಓಕೆ ಸರ್, ಇನ್ನು ಕೊನೆಯದಾಗಿ ನಮ್ಮ ಹೆಮ್ಮೆಯ ಸೈನಿಕರಿಗೆ, ಯೋಧರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನೀವು ನಿವೃತ್ತ ಸೈನಿಕರಾಗಿರುವಂಥದ್ದು, ನಿಮ್ಮ ಒಂದು ಸೇವೆಯೂ ಕೂಡ ಅಪಾರ ಕೊಡುಗೆ ಇದೆ ದೇಶಕ್ಕೆ. ಇವತ್ತಿನ ಯುವ ಸೈನಿಕರಿಗೆ, ಯೋಧರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್, ಸೈನಿಕರಿಗೆ ನಾನು ಹೇಳೋದೊಂದೇ ಒಂದು, ಎಲ್ಲ ಯಾವುದೂ ಇಲ್ಲ ದೇಶದ ಮುಂದೆ. ನಾವೊಂದು ದೇಶಕ್ಕೋಸ್ಕರ ದೇಶ ಪ್ರೇಮ ಇರಬೇಕು. ದೇಶ ಒಂದು ಪ್ರೇಮ ಅಂತ ಇದ್ದಾಗ ಅವ್ರು ಯಾವುದಕ್ಕೆ ಹಿಂಜರಿಬಾರ್ದು. ಧೈರ್ಯವಾಗಿ ಎಲ್ಲ ಮರೆತುಬಿಟ್ಟು ದೇಶ ಅನ್ನೋದೊಂದು ಮನಸ್ಸಿನಲ್ಲಿದ್ದಾಗ ಅವನು ದೇಶಕ್ಕೋಸ್ಕರನೇ ಹೋರಾಡಬೇಕು ಅಷ್ಟೇ. ನಾವು ಎಲ್ಲ ಮರೆತು ಸನ್ನಿವೇಶನೇ ಹಂಗೆ ಆಗುತ್ತೆ. ಯಾವುದು ನಮ್ಮ ಮನಸ್ಸಿಗೆ ಬರೋದಿಲ್ಲ. ನಮ್ಮ ದೇಶ ಅಂತ ಕಾಣುತ್ತೆ ಆವಾಗ. ಆ ಒಂದು ಉದ್ದೇಶ ಪ್ರತಿಯೊಬ್ಬ ಸೈನಿಕನಿಗೂ ಅದೊಂದು ಬರಬೇಕು. ಉತ್ಸಾಹ, ಹೆಮ್ಮೆ, ದೇಶ ಪ್ರೇಮ ಅದೊಂದು ಬೆಳಿಬೇಕು. ಇದಿಷ್ಟು ಮಾಜಿ ಸೈನಿಕರು ಶಾಂತರಾಜ್ ಸರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.